ಪಟ್ಟಣದ ಕೆಇಬಿ ವೃತ್ತದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿಸಿದರ ಅಂಗವಾಗಿ ಹಮ್ಮಿಕೊಂಡ ತಿರಂಗ ಯಾತ್ರೆಯನ್ನು ಸದಾಶಿವಾಚಾರ್ಯ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಭಾರತ ದೇಶದಲ್ಲಿನ ಪ್ರತಿಯೊಬ್ಬರು ಕೂಡ ಜಾತಿ, ಧರ್ಮ, ಪಂಥ, ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ದೇಶದೊಳಗಿರುವ ಸಮಾಜಘಾತುಕ ಮನಸ್ಥಿತಿಯವರನ್ನು, ಸಮಾಜಘಾತುಕರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು. ಹಾಗೂ ಜಮ್ಮು ಮತ್ತು ಕಾಶ್ಮೀರ ಇದು ಭಾರತ ಮಾತೆಯ ಸಿಂಧೂರ ಪ್ರಾಣ ಕೊಟ್ಟಿವೆ ಹೊರತು ಬಿಡುವುದಿಲ್ಲ ಎಂಬುದನ್ನು ನಮ್ಮ ದೇಶದ ಸೈನಿಕರು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಸೈನಿಕರು ಹೇಗೆ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಆರೋಗ್ಯವಾಗಿರ್ತಾರೆ, ಮಾನಸಿಕವಾಗಿ ಧೈರ್ಯವಾಗಿರ್ತಾರೆ, ಅಷ್ಟು ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಆ ಒಂದು ದಿಶೆಯಲ್ಲಿ ನೀವೆಲ್ಲ ಏನು ಲೈಫ್ ಇನ್ಶೂರೆನ್ಸ್ ಅಂತ ಮಾಡ್ಕೊಂಡಿರ್ತಾರೆ, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಅದೇ ರೀತಿಯಲ್ಲಿ ಸೈನಿಕರು ಹೇಗೆ ಅಂದ್ರೆ ಭಾರತಕ್ಕೆ ಒಂಥರ ಲೈಫ್ ಇನ್ಶೂರೆನ್ಸ್ ಇದ್ದ ಹಾಗೆ. ಆ ಲೈಫ್ ಇನ್ಶೂರೆನ್ಸ್ ನಾವು ಚೆನ್ನಾಗಿಟ್ಕೊಂಡ್ರೆ ಆ ಭಾರತ ಅಂತಕ್ಕಂಥ ಹೇಳಿ ಬಹಳ ಮಳೆಯಲ್ಲೂ ಕೂಡ ಶ್ರದ್ಧೆಯನ್ನು ನಿಂತಿರ್ತಕ್ಕಂಥ ಜನ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಕಾಶ್ಮೀರದಲ್ಲಿನ ಪಹಲಗಾಮ್ನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನು ಕೇಳಿ 27 ಮಂದಿ ನಾಗರಿಕರನ್ನು ಹತ್ಯೆ ಮಾಡಿದರ ಪ್ರತಿಕಾರವಾಗಿ ನಮ್ಮ ದೇಶದ ಸೈನಿಕರಿಂದ ನಡೆದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೆಸಿ ಸರಿಯಾದ ಉತ್ತರ ನೀಡಿದೆ. ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಈ ಹೋರಾಟ ಎಲ್ಲ ದೇಶದವರಿಗೆ ಮಾದರಿಯಾಗಿ ಗಡಿಯಲ್ಲಿ ಕಾಯುವ ಸೈನಿಕರು ನಮ್ಮ ದೇಶದ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿದಲ್ಲದೆ ನಮ್ಮ ದೇಶದ ಬಲ ಪ್ರದರ್ಶನ ಮಾಡಿದರೆ ಮುಂದೆಯೂ ಕೂಡ ಇಂತಹ ಅಹಿತಕರ ಘಟನೆಗಳು ಸಂಭವಿಸಿದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಹೋರಾಟಕ್ಕೆ ಮುಂದಾಗುತ್ತಾರೆ ಹಾಗೂ ಸೈನಿಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ತಿಳಿಸಿದರು. ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವ ಮುಖಾಂತರ ಆಲೂರಿನ ನಾಗರಿಕರು, ವಿವಿಧ ಸಂಘಟನೆಯ ಬಂಧುಗಳು ಇವತ್ತೇನು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರ. ಆಲೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರಿನಲ್ಲಿ ದೇಶಭಕ್ತರು, ರಾಷ್ಟ್ರಭಕ್ತರು, ರಾಷ್ಟ್ರೀಯವಾದಿಗಳು ಯಾವ ಮಟ್ಟಿಗಿದ್ದಾರೆ ಅಂತಕ್ಕಂಥ ತೋರಿಸ್ಕೊಟ್ಟಿದ್ದೀರಾ. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಭಾರತದ ಇತಿಹಾಸವನ್ನು ಹಿಂದೆ ತಿರುಗಿ ನೋಡಿದ್ರೆ ಯಾವ ದೇಶಗಳ ಮೇಲೂ ಕೂಡ ಖಂಡಿತ ಹೋಗಿಲ್ಲ. ಆದರೆ ಇವತ್ತಿನ ಇರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ನಮ್ಮ ದೇಶದ ಮೇಲೆ ಯಾರೇ ಕೂಡ ದಂಡೆತ್ತು ಬಂದರೂ ಕೂಡ ಅವ್ರನ್ನ ನಾವು ಹಿಂಬೆರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ. ತಿರಂಗ ಯಾತ್ರೆಯು ಕೆಇಬಿ ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ವೀರಶೈವ ಕಲ್ಯಾಣ ಮಂಟಪದವರೆಗೂ ನಡೆದು ಮುಕ್ತಾಯವಾಯಿತು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಬೃಹತ್ ತ್ರಿವರ್ಣ ಧ್ವಜವನ್ನು ಹಿಡಿದು ಆಕರ್ಷಕವಾಗಿ ಸಾಗಿದರು. ಈ ತಿರಂಗ ಯಾತ್ರೆಯಲ್ಲಿ ಸೈನಿಕರು, ಮಾಜಿ ನಿವೃತ್ತ ಸೈನಿಕರು ಹಾಗೂ ಮಹಿಳೆಯರು ಸೇರಿ ಸಾರ್ವಜನಿಕರು, ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಇದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.